ಸಿಂಹದ ಕಲುಟು ಪಿಲಿಗೊಪ್ಪು ಎಗ್ಗೆ ಮೂಜಿ 2025ರ ಆಮಂತ್ರಣ ಪತ್ರಿಕೆಯನ್ನ ಕದ್ರಿಯ ಲಯನ್ಸ್ ಅಶೋಕ ಸೇವಾ ಭವನದಲ್ಲಿ ಬಿಡುಗಡೆಗೊಳಿಸಲಾಯಿತು. ಲಯನ್ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕುಡ್ಪಿ ಅರವಿಂದ್ ಶೆನಿಯವರು ಈ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದರು. ನಂತರ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದರು. ಇಂಥ ಒಂದು ಇಮೇಜ್ ಬಿಲ್ಡಿಂಗ್ ಮತ್ತು ನಮ್ಮ ತುಳುನಾಡಿನ ಸಂಸ್ಕೃತಿ ಕಲೆ ಉಳಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ ನಮ್ಮ ಜಿಲ್ಲೆಯ ಈ ಕಾರ್ಯಕ್ರಮ ಇದನ್ನು ಪ್ರಥಮ ಬಾರಿಗೆ ಅದರ ಪರಿಕಲ್ಪನೆ ಮಾಡಿ ನಡೆಸಿಕೊಟ್ಟದ ನಮ್ಮ PDG ಸಂಜಯ್ ಶೆಟ್ಟಿಯವರು ಅವರ ಸಮಯದಲ್ಲಿ ಇದನ್ನು ಹೊಸ ಕಾರ್ಯಕ್ರಮವಾಗಿ ಇಂಟ್ರೊಡ್ಯೂಸ್ ಮಾಡಿದರು. ಆವಾಗ ಎಲ್ಲರ ಮನಸ್ಸಲ್ಲಿ ಇದು ಬಂದಿತ್ತು ಸಂಶಯ, ಹೇಗೆ ಮಾಡ್ಬೋದು, ಹೇಗೆ ಆಗ್ಬೋದು ಎಂದು. ಫೌಂಡರ್ ಕೋಆರ್ಡಿನೇಟರ್ ಆಗಿ ಸುಜಿತ್ ಕುಮಾರ್ ಅವರನ್ನು ಅತ್ಯಂತ ಅದ್ಧೂರಿಯಿಂದ ಆವಾಗಲೇ ಕೊಟ್ಟದ್ದು. ಎಲ್ಲರ ಮನಸ್ಸಲ್ಲಿ ನೆಕ್ಸ್ಟ್ ಇಯರ್ ಹೇಗೆ ಮಾಡ್ಬೋದು, ಮುಂದಿನ ವರ್ಷದಲ್ಲಿ ಹೇಗೆ ಮಾಡ್ಬೋದು ಎಂದು ಆ ಇಂಟ್ರೆಸ್ಟ್ ಯಾವಾಗಲೂ ಬಂದಿದೆ. ಈ ವರ್ಷದ ಮುಖ್ಯ ಸಂಯೋಜಕರಂತೂ ಗಣೇಶ್ ಶೆಟ್ಟಿಯವರು ಅವರ ಜವಾಬ್ದಾರಿ ತಗೊಂಡ ಮೇಲೆ ಅಷ್ಟೊಂದು ಮುತುವರ್ಜಿಯಿಂದ ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಈಗಾಗಲೇ ಸುಜಿತ್ ಆಗಲಿ ಪ್ರಶಾಂತ್ ಆಗಲಿ ಅದರ ವಿವರ ಸ್ವಲ್ಪವೇ ಕೊಟ್ಟಿದ್ದಾರೆ, ಆದರೆ ಅದರ 10 ಪಟ್ಟು ಕೆಲಸವನ್ನು ಮಾಡಿದ್ದಾರೆ. ಗಣೇಶ್ ಶೆಟ್ಟಿ, ನಿಮಗೆ ವಿಶೇಷವಾದ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತವಾಗಿಯೂ ನಿಮ್ಮ ಪ್ರಯತ್ನ ಈ ಬಾರಿಯ ಪಿಲಿಗೊಬ್ಬು ವಿಶೇಷವಾದ ಸಕ್ಸಸ್ ಆಗಲಿಕ್ಕೆ ಖಂಡಿತವಾಗಿಯೂ ಆಗ್ತದೆ. ಮತ್ತು ಎಲ್ಲರ ಸಹಕಾರ ಈಗಾಗಲೇ ನೀವು ನೋಡಿದ್ದೀರಿ. ಎಲ್ಲ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್, ಚೇರ್ಮನ್ ಮತ್ತು ಇದರ ಹಿತಚಿಂತಕರು, ನಮ್ಮೆಲ್ಲರ ಸ್ನೇಹಿತರು ಇಲ್ಲಿ ಮುಂದೆ ಬಂದಿದ್ದಾರೆ. ಎಲ್ಲರೂ ಅವರವರ ಭಾಗವಹಿಸುವಿಕೆ ಮತ್ತು ದೇಣಿಗೆಯನ್ನು ಕೂಡ ಘೋಷಿಸಿದ್ದಾರೆ. ಸಂಜಯ್ ಶೆಟ್ಟಿಯವರು ಹೇಳಿದಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮ್ಮ ಲಯನ್ಸ್ಗೋಸ್ಕರ ಮಾತ್ರ ಸೀಮಿತವಾದದ್ದು. ವಿ ಡೂ ಆಲ್ ದ ಪ್ರೋಗ್ರಾಮ್ಸ್, ಕಲ್ಚರಲಿ, ಈದ್, ಕ್ರಿಸ್ಮಸ್, ಸ್ಪೋರ್ಟ್ಸ್, ಕ್ರಿಕೆಟ್ ಎಲ್ಲವನ್ನು ನಮ್ಮ ಜಿಲ್ಲೆಯ ಸದಸ್ಯರಿಗೆ ಮಾತ್ರ ಮಾಡುವಂಥ ಕಾರ್ಯಕ್ರಮ. ಈ ಪಿಲಿಗೊಬ್ಬು ಕಾರ್ಯಕ್ರಮ ಮಾತ್ರ ಸಾರ್ವಜನಿಕರ ಒಟ್ಟಿಗೆ, ಅಂದರೆ ಸಾರ್ವಜನಿಕಕ್ಕೋಸ್ಕರ ಪಬ್ಲಿಕ್ ಫೀಲ್ಡಲ್ಲಿ ಮಾಡುವ ಒಂದೇ ಇಮೇಜ್ ಬಿಲ್ಡಿಂಗ್ ಕಾರ್ಯಕ್ರಮ ಅಂದರೆ ಅದು ಪಿಲಿಗೊಬ್ಬು. ನಮ್ಮ ಈ ಮಂಗಳೂರು ಸಮಾಜದಲ್ಲಿ ಹಾಗೂ ನಮ್ಮ ಲಯನ್ಸ್ ಮಟ್ಟದಲ್ಲಿ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕರು ಯಾವುದೇ ಸುಮ್ಮನೆ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ. ಆದರೆ ಸಂಜಯ್ ಶೆಟ್ಟಿಯವರ ವಿನಂತಿಗೆ ಅವರು ಮತ್ತು ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್ ಇಬ್ಬರು ಬರಲಿಕ್ಕೆ ಒಪ್ಪಿದ್ದಾರೆ. ಖಂಡಿತವಾಗಿಯೂ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನೋಡಿ ಬರಲಿಕ್ಕಿದೆ. ಎಲ್ಲರ ಅದಕ್ಕೆ ಸಹಕಾರ ಇರಲಿ. ಪಿಲಿಗೊಬ್ಬು ಕಾರ್ಯಕ್ರಮದ ಜಿಲ್ಲಾ ಮುಖ್ಯ ಸಂಯೋಜಕ ಲಯನ್ ಗಣೇಶ್ ಶೆಟ್ಟಿ ಮತ್ತು ಲಯನ್ ತ್ರಿವೇಣಿ ಜಿ ಶೆಟ್ಟಿ, ಲಯನ್ ವಸಂತ ಶೆಟ್ಟಿ, ಲಯನ್ ಗೋವರ್ಧನ್ ಶೆಟ್ಟಿ, ಲಯನ್ ಬಾಲಕೃಷ್ಣ ಹೆಗ್ಡೆ, ಲಯನ್ ನ್ಯಾನ್ಸಿ ಮಸ್ಕರೇನಸ್, ಲಯನ್ ಜ್ಯೋತಿ ಶೆಟ್ಟಿ, ಲಯನ್ ಚಂದ್ರಹಾಸ್ ರೈ, ಲಯನ್ ಲೋಕೇಶ್ ಉಳ್ಳಾಲ್, ಲಯನ್ ಮನೋರಂಜನ್ ಹಾಗೂ ಪಿಲಿಗೊಬ್ಬು ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ಲಯನ್ಸ್ ಜಿಲ್ಲಾ 317Dಯ PRO ಲಯನ್ ಸುದರ್ಶನ್ ಪಡಿಯಾರ್, ಲಯನ್ ಸುಜಿತ್ ಕುಮಾರ್ ಉಪಸ್ಥಿತರಿದ್ದರು. ಇನ್ನು ಪಿಲಿಗೊಬ್ಬು ಕಾರ್ಯಕ್ರಮದ ಸಲಹೆಗಾರ ಲಯನ್ ಸಂಜಿತ್ ಶೆಟ್ಟಿಯವರು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ಮಾಧ್ಯಮದವರೊಂದಿಗೆ ಹಂಚಿಕೊಂಡರು. ಲಯನ್ಸ್ ಕಲಟು ಪಿಲಿಗೊಬ್ಬು ಹೆಗ್ಗೆ 3 ಈ ಕಾರ್ಯಕ್ರಮವು ಇದು 3ನೇ ನಮ್ಮ ಲಯನ್ಸ್ನ ಈ ತುಳುನಾಡಿನ ಸಂಸ್ಕೃತಿ ಉಳಿಸುವಲ್ಲಿ ಮತ್ತು ಬೆಳೆಸುವಲ್ಲಿ ಸಮಾಜದ ಜೊತೆ ಸೇರಿಕೊಂಡು ಮಾಡುವಂಥ ಅತ್ಯುತ್ತಮವಾದ ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮ ಈ ವರ್ಷದಲ್ಲಿ ಗಣೇಶ್ ಶೆಟ್ಟಿಯವರ ಮುಖಾಂತರ ಅವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಒಬ್ಬ ಮುಖ್ಯ ಸಲಹೆಗಾರನಾಗಿ ಕಳೆದ 2 ವರ್ಷಗಳಿಂದ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಮೊದಲನೇ ಅವಧಿಯಲ್ಲಿ ಸುಜಿತ್ ಅವರ ಮುಖಾಂತರ ಮತ್ತು 2ನೇ ವರ್ಷ ನಿಖಿಲ್ ಶೆಟ್ಟಿಯವರ ಮುಖಾಂತರ, ಈ ವರ್ಷ ಗಣೇಶ್ ಶೆಟ್ಟಿಯವರ ಮುಖಾಂತರ ನಡೆಯಲಿಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಮತ್ತು ನಮ್ಮ ಕಲೆಗೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಮತ್ತು
ತಾರೀಕು 27 ಸೆಪ್ಟೆಂಬರ್ನಂದು 3 ಗಂಟೆಗೆ ನಡೆಯಲಿರುವ ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳೂರು ಲಯನ್ಸ್ ಸೇವಾ ಮಂದಿರದಿಂದ ಕದ್ರಿ ಮೈದಾನದವರೆಗೆ ನಮ್ಮ ರೋಡಿನಲ್ಲಿ ಪ್ರೊಸೆಷನ್ ನಡೆಯಲಿಕ್ಕಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಮತ್ತು 8:15 ಗಂಟೆ ತನಕ ನಮ್ಮೆಲ್ಲ ಪೀಳಿಗೊಬ್ಬಿನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗಿಗಳಾಗಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಮತ್ತು ಲಯನ್ಸ್ ಮಾಡುವ ಸೇವಾ ಕಾರ್ಯಕ್ರಮಗಳು ಸಮಾಜದ ಜೊತೆ ಸೇರಿಕೊಂಡು ಮಾಡುವಂಥ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ತಾವೆಲ್ಲರೂ ಇದರ ಜೊತೆ ತಮ್ಮ ಬೆಂಬಲ ಸಹಕಾರ ನೀಡಬೇಕಾಗಿ ನನ್ನ ಕಳಕಳಿಯ ವಿನಂತಿ.